ಎಮೋಷನಲ್ ಮೆಚುರಿಟಿ ಅಂದರೆ ಏನು ಗೊತ್ತಾ? ಎಮೋಷನಲ್ ಮೆಚುರಿಟಿ ಅಂದರೆ ಯಾವಾಗಲೂ ನಗ್ನಗ್ತಾ ಸ್ಮೈಲ್ ಮಾಡ್ತಾ ಎಲ್ಲರ ಜೊತೆ ಪ್ರೀತಿಯಿಂದ ತುಂಬ ಆರಾಮಾಗಿ ದಯೆಯಿಂದ ಕರುಣೆಯಿಂದ ಇರೋದಲ್ಲ. ಆ ಥರ ಇದ್ದರೆ ನೀವು ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತೀನಿ, ನನಗೆ ಯಾರ ಜೊತೆನೂ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರಲ್ಲ, ಎಲ್ಲರೂ ನನ್ನ ಇಷ್ಟಪಡ್ತಾರೆ ಅಂದರೆ ನೀವು ಒಳಗೆ ಬೇರೆಯವರಾಗಿರ್ತೀರ, ಹೊರಗೆ ಬೇರೆಯವರಾಗಿರ್ತೀರ. ಒಳಗೊಳಗೆ ನೀವು ತುಂಬ ಒದ್ದಾಡ್ತಾ ಇರ್ತೀರ, ಎಮೋಷ್ನಲಿ ತುಂಬ ಡ್ರೈನ್ ಔಟ್ ಆಗಿಬಿಡ್ತೀರ. ನಿಮಗೆ ಎಲ್ಲಿ ಪ್ರೀತಿಯಿಂದ ಇರಬೇಕು, ಎಲ್ಲಿ ಕರುಣೆಯಿಂದ ಇರಬೇಕು, ಎಲ್ಲಿ ನಿಮಗಾಗಿ ನೀವು ನಿಲ್ಲಬೇಕು, ಎಲ್ಲಿ ಯಾವ ಸಿಚುವೇಶನಲ್ಲಿ ನೀವು ಹಿಂದೆ ಹೆಜ್ಜೆ ಹಾಕಬೇಕು, ಯಾವ ಸಿಚುವೇಶನ್ನಲ್ಲಿ ನಿಮಗೋಸ್ಕರ ನೀವು ಮುಂದೆ ಹೆಜ್ಜೆ ಹಾಕಬೇಕು, ಇಂಥದ್ದನ್ನು ನೀವು ತಿಳ್ಕೊಂಡು ಆ ಸಿಚುವೇಶನ್ಗೆ ತಕ್ಕಂತೆ ನೀವು 1 ಸೆಕೆಂಡ್ ಯೋಚನೆ ಮಾಡಿ, ಇಲ್ಲಿ ನನ್ನ ಫೀಲಿಂಗ್ಸ್ ಏನು, ನಾನು ಹೇಗೆ ಬಿಹೇವ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನೀವು ಎಮೋಷ್ನಲ್ ಮೆಚುರಿಟಿ ನಿಮ್ಮಲ್ಲಿದೆ ಅಂತ ಅರ್ಥ ಆಗುತ್ತೆ. ಎಲ್ಲ ಕಡೆ ಒಂದೇ ಥರ ಇರೋಕ್ಕೆ ಖಂಡಿತ ಸಾಧ್ಯ ಇಲ್ಲ ನಮಗೆ. ಆ ಸಿಚುವೇಶನ್ಗೆ ತಕ್ಕಂತೆ ನಾವಿದ್ದಾಗ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಒಳಗೆ ಒಂದು ಒದ್ದಾಟ ಇರಲ್ಲ, ಯಾಕೆಂದರೆ ನಾವು ನಾವಾಗಿರ್ತೀವಿ. ಸೊ ನೀವು ಹೇಗಿದ್ದೀರ ಯೋಚನೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ.